ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಾಗಲೇ ಟೈಟಲ್ ನೋಡಿದ್ದೀರಾ, ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ಸ್ವಿಟ್ಜರ್ಲ್ಯಾಂಡ್ಗೆ ಬನ್ನಿ. ಹಾಗಿದ್ರೆ ಹೋಗೋಣ. ಸೊ ನಮ್ಮ ಪಯಣ ಲೈಪ್ಸಿಗಿಂದ ಜ್ಯೂರಿಗೆ ನಾವು ಸ್ಟಾರ್ಟ್ ಮಾಡಿದ್ದು ನೈಟ್ 9 o'clock. ನೀವು ನೋಡ್ಬೋದು ಟ್ರೈನಲ್ಲಿ ಸಪ್ರೇಟ್ ಕ್ಯಾಬಿನ್ ಥರ ಇದೆ. ಫೈನಲಿ ನಾವು ಜ್ಯೂರಿಕ್ ರೀಚ್ ಆದ್ವಿ 11 o'clockಗೆ. ಬಟ್ ನಾವು ಏರ್ ಬಿ ಎನ್ ಬಿ ಬುಕ್ ಮಾಡಿದ್ದು ಚೆಕ್ ಇನ್ ಇದ್ದಿದ್ದು 2 o'clock ಇತ್ತು. ಸೊ ನಮಗೆ 2 to 3 hours ಟೈಮ್ ಇದ್ದಿದ್ದರಿಂದ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿ ಹೋಗಬೇಕು ಅಂತ. ಅಲ್ಲೇ ಇದ್ದಿದ್ದು ಹೌಸ್ ಬಾನಫ್ ಹತ್ರ ಸ್ವಲ್ಪ ಸುತ್ತಾಡಿಕೊಂಡು ಲೇಕ್ ಜ್ಯೂರಿಕ್ ಹತ್ರ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಗೊತ್ತಿತ್ತು ನಮಗೆ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋದ್ವಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಕೇಳಬೇಕಾ, ನೀರು ನೋಡಿಕೊಂಡು ಅದೆಲ್ಲ ಡಕ್ಸು ಎಲ್ಲ ನೋಡ್ಕೊಂಡು ಟೈಮ್ ಸ್ಪೆಂಡ್ ಆಗಿದ್ದೇ ಗೊತ್ತಾಗಿಲ್ಲ ಅಲ್ಲಿ. ಫೈನಲಿ 2 o'clockಗೆ ಮನೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಮಗೆ ಸಖತ್ತಾದ ಗುಡ್ ವೈಬ್ಸು, ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು. ಮನೆ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವು ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಮಾಲ್ ಹಾಲ್ ಇತ್ತು. ಹಾಲ್ಗೆ ಟಿವಿನೂ ಇಟ್ಟಿದ್ರು. ಕಡೆ ಲೆಫ್ಟ್ ಸೈಡಲ್ಲಿ ಕಿಚನ್ ವಿತ್ ಡೈನಿಂಗ್ ಹಾಲ್ ಇತ್ತು. ಕಿಚನಲ್ಲಂತೂ ಎಲ್ಲ ಥರ ಐಟಮ್ಸು ಇತ್ತು. ಹಾಗೆ ಮುಂದೆ ಬಂದರೆ ಈ ಕಡೆ ಟಾಯ್ಲೆಟ್ ರೂಮ್ ಇತ್ತು ವಿತ್ ಸ್ಟೋರ್ ರೂಮ್. ಮುಂದೆ ಬಂದ್ರೆ ಈ ಕಡೆ ಸ್ಮಾಲ್ ಬಾತ್ರೂಮ್ ಇತ್ತು. ಬಾತ್ರೂಮ್ ನೋಡಿ ಎಷ್ಟು ದೊಡ್ಡ ಗಿಡ ಬೆಳೆಸಿದ್ದಾರೆ. ಬ್ಯಾಕ್ ಯಾರ್ಡ್ನು ಇತ್ತು. ಸೊ ಇಲ್ಲಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಸಕ್ಕತ್ತಾಗಿತ್ತು. ರೂಮ್ ಎಲ್ಲಿದೆ ಅಂತ ಹುಡುಕ್ತಿದ್ದೀರಾ? ವೆಯ್ಟ್ ಮಾಡಿ, ಮೇಲ್ ಹೋಗಬೇಕು. ಆ್ಯಕ್ಚುಲಿ ಕಬೋರ್ಡ್ಸ್ ಇತ್ತು, ನಿಮಗೆ ಬೇಕಿದ್ರೆ ಡ್ರೆಸ್ ಇಟ್ಕೊಳ್ಳೋಕ್ಕೆ, ಏನಾಗೊಳಕ್ಕೆ. ಅದ್ರ ಜೊತೆಗೆ ಬೆಡ್ ಇತ್ತು. ಕಿಂಡರ್ ಬೆಡ್ ಅಂತಲೂ ಸ್ವಲ್ಪ ರೆಡಿ ಮಾಡಿದ್ರು ನನ್ನ ಮಗಳಿಗೋಸ್ಕರ. ಸೊ ಅದಾದಮೇಲೆ ಇಲ್ಲಿಗೆ ಅಟ್ಯಾಚ್ ಆಗಿ ಬಾಲ್ಕನಿನೂ ಇತ್ತು. ನೀವು ನೋಡ್ಬೋದು ಆ ಸೈಡ್ ಬಂದು ಆ್ಯಕ್ಚುಲಿ ರಿವರ್ ಇದೆ. ಅಲ್ಲಿ ವಾಕ್ನೂ ಮಾಡ್ಬೋದು ಈವ್ನಿಂಗ್ ಟೈಮ್ನಲ್ಲಿ. ಚೆನ್ನಾಗಿತ್ತು, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ವರ್ತ್ ಅಂತಲೇ ಹೇಳ್ಬೋದು ಇರೋದಕ್ಕೆ. ಬಂದಿದ್ದೀವಿ ಅಂದರೆ ಸುತ್ತಾಡಲೇಬೇಕಲ್ವಾ, ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಮತ್ತೆ ರೆಡಿ ಆದ್ವಿ. ಮತ್ತೆ ಹೋದ್ವಿ ಸಿಟಿ ಸೆಂಟರ್ ಹತ್ರ. ಅಲ್ಲಿ ಯಾವುದೋ ಮೂಲ್ಸ್ಟೇ ಬ್ರಿಡ್ಜ್ ಅಂತ ಇತ್ತು. ಅದು ಲವ್ ಲಾಕ್ ಬ್ರಿಡ್ಜ್ ಅಂತಲೂ ಕರೀತಾರೆ. ನೀವು ನೋಡ್ಬೋದು ಈಗ ಎಷ್ಟೊಂದು ಲಾಕ್ಸ್ ಹಾಕಿದ್ದಾರೆ ಇಲ್ಲಿ ಬ್ರಿಡ್ಜಲ್ಲಿ. ಒಂದೇ ದಿನಕ್ಕೆ ತುಂಬ ಆಗೋಯ್ತಲ್ಲ ಸುತ್ತಾಡೋದು. ಅದಕ್ಕೆ ಒಂದು ಸ್ವಲ್ಪ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಸೊ ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6ಗೆ ನಮಗೆ ಟ್ರೈನ್ ಇತ್ತು ಜ್ಯೂರಿಕಿಂದ ಇಂಟರ್ಲಾಕನ್ ಓಸ್ಟ್ಗೆ. ಅಲ್ಲಿಂದ ಡೈರೆಕ್ಟ್ ಟಾಪ್ ಆಫ್ ದ ಯುರೋಪ್ಗೆ. ಸೊ ಮನೆಗೆ ಬಂದು ರೆಸ್ಟ್ ಮಾಡಿ ಮಾರ್ನಿಂಗ್ ರೆಡಿಯಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಸೊ ನೀವು ನೋಡ್ಬೋದು ಟ್ರೈನ್ ಮಾತ್ರ ಚೆನ್ನಾಗಿತ್ತು. ಜರ್ಮನಿನಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಟ್ರೈನಲ್ಲೂ ಚಿಕ್ಕ ಮಕ್ಕಳಿಗೋಸ್ಕರ ಏನಾದರೂ ಅರೇಂಜ್ ಮಾಡಿರ್ತಾರೆ ಅವ್ರಿಗೆ ಆಟ ಆಡೋಕ್ಕೋಸ್ಕರ. ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇನ್ನೊಂದು ಫ್ರೆಂಡ್ಸ್, ನೀವು ಯಾವಾಗಲೂ ಟಾಪ್ ಆಫ್ ದ ಯುರೋಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿ. ಯಾಕಂದರೆ ನಿಮಗೆ ಎಲ್ಲ ಥರ ವ್ಯೂನೂ ನೋಡ್ಬೋದು ನೀವು. ಕೇಬಲ್ ಕಾರಲ್ಲಿ ಆಗಿರ್ಬೋದು, ಸೈಡ್ ವ್ಯೂ ಆಗಿರ್ಬೋದು, ಮತ್ತು ಟ್ರೈನ್ ವ್ಯೂ ಆಗಿರ್ಬೋದು.
ಎಲ್ಲ ಥರ ನೋಡ್ಬೋದು. ನೀವು ಒಂದೇ ಸಲ ಐಗರಲ್ಲಿ ಹೋಗಿ ಐಗರಲ್ಲಿ ಬರೋದಾದ್ರೆ ನಿಮ್ಗೆ ಒಂದೇ ವ್ಯೂ ಸಿಗುತ್ತೆ. ಅದ್ರ ಬದಲು ನೀವು ರೌಂಡ್ ಪ್ಲಾನ್ ಮಾಡಿದ್ರೆ ನೀವು ಟ್ರೈನಲ್ಲೂ ಹೋಗ್ಬೋದು, ಇದರಲ್ಲೂ ಹೋಗ್ಬೋದು. ಅದು ನಿಮ್ಗೊಂಥರ ಎಕ್ಸ್ಪೀರಿಯನ್ಸ್ ಬೇರೆನೇ ಇರುತ್ತಲ್ವಾ. ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ. ಬಟ್ ನಮ್ಗೇನು ಕಿಡ್ಸ್ ಇರೋದ್ರಿಂದ ನಮ್ಗೆ ಅದೊಂದು ಅಡ್ವಾಂಟೇಜ್ ಅಂತಲೇ ಅನ್ಬೋದು. ಎಲ್ಲ ಕಡೆ ಬೇಗ ಬೇಗ ಬಿಟ್ಬಿಡ್ತಾರೆ. ಸೊ ಇಲ್ಲೂ ಹಾಗೆ ಆಯಿತು. ಇಲ್ಲೊಂದು ಸ್ವಲ್ಪ ಸ್ಕೀಯಿಂಗ್ ಅವ್ರು ತುಂಬ ಇದ್ರು ಅಂತ ನಾವೇ ವೆಯ್ಟ್ ಮಾಡಿದ್ವಿ, ಅವರೆಲ್ಲ ಮುಗ್ದೋಗ್ಲಿ ನಾವು ಆಮೇಲೆ ಆರಾಮಾಗಿ ಹೋದ್ರಾಯ್ತು ಅಂತ ಹೇಳಿ ಕೇಬಲ್ ಕಾರಲ್ಲಿ ವೆಯ್ಟ್ ಮಾಡಿಕೊಂಡು ಕೇಬಲ್ ಕಾರಿಂದ ನಾವು 30 to 40 ಮಿನಿಟ್ಸು ಕೇಬಲ್ ಕಾರಲ್ಲಿ ಹೋಗ್ಬೇಕು ಆ್ಯಕ್ಚುಲಿ. ಅದಾದಮೇಲೆ ಕೈನೆಶೈರಿಂಗಿಂದ ನಮಗೆ ಟ್ರೈನ್ ಪಿಕ್ ಮಾಡಬೇಕು. ಸ್ಟಾರ್ಟಿಂಗ್ನಲ್ಲಿ ಹೋಗ್ತಾ ಹೋಗ್ತಾ ಫುಲ್ ಗ್ರೀನರಿ ಇತ್ತು. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಸ್ನೋ ಸ್ಟಾರ್ಟ್ ಆಯಿತು. ಇದು ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಅಮೇಝಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೂಪರ್ ಆಗಿತ್ತು. ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಸ್ವಿಟ್ಜರ್ಲ್ಯಾಂಡ್ ಬಂದು ಟಾಪ್ ಆಫ್ ದ ಯುರೋಪ್ ಹೋಗಿಲ್ಲ ಅಂದರೆ ಹೇಗೆ ಹೇಳಿ? ಹೌದು ತಾನೇ? ನಾವು ಹತ್ತಿರದಲ್ಲೇ ಇದ್ದೀವಿ, ನಮ್ಗೆ ಎಲ್ಲ ಫುಲ್ ಸ್ನೋ ಕಾಣಿಸ್ತಾ ಇದೆ. ಇನ್ನೇನು ರೀಚ್ ಆಗ್ತಾ ಇದ್ದಂಗೆ ರೀಚ್ ಆದಮೇಲೆ ಟ್ರೈನ್ ಪಿಕ್ ಮಾಡ್ಬೇಕು ನಾವು. ಅಲ್ಲೂ ಅಷ್ಟೇ ನಮ್ಗೆ ಈಸಿಯಾಗಿ ಎಲ್ಲ ಒಳಗೆ ಬಿಟ್ಟರು, ನಾವು ಈಸಿಯಾಗಿ ಹೋಗ್ಬೋದು. ಈ ಹೌದು, ಈ ಟ್ರೈನ್ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಬಂದು 3434 ಮೀಟರ್ ಅಬೋವ್ ಸೀ ಲೆವೆಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ಹೈಯೆಸ್ಟ್ ಟ್ರೈನ್ ಸ್ಟೇಷನ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಸೊ ನಮಗೆ ಕ್ಲೈನೆಶೈರಿಂಗಿಂದ ಟಾಪ್ ಆಫ್ ದ ಯುರೋಪ್ ಹೋಗಬೇಕಾದ್ರೆ ಮಿಡಲಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ರು, ಐಸ್ಮೇಲ್ ಸ್ಟೇಷನ್ ಅಂತ. ಅಲ್ಲಿ ನಿಮಗೆ ವಿಂಡೋನಲ್ಲಿ ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು. ನಮ್ಗೆ ಅಷ್ಟಾಗಿ ತುಂಬ ಸಣ್ಣ ಇಲ್ಲದೆ ಇರೋದ್ರಿಂದ ಅಷ್ಟೇನು ನಮ್ಗೆ ವ್ಯೂ ಕಾಣಿಸಿಲ್ಲ. ಬಟ್ ದೋ ಇಟ್ಸ್ ಫೈನ್, ಚೆನ್ನಾಗಿತ್ತು ವ್ಯೂ ಮಾತ್ರ ವಿಂಡೋಯಿಂದ ನೋಡೋಕ್ಕೆ. ಮತ್ತೆ ರಿಟರ್ನ್ ಹೋಗೋದು ಟ್ರೈನಲ್ಲಿ. ಅದಾದಮೇಲೆ ಫೈನಲಿ ಟಾಪ್ ಆಫ್ ದ ಯುರೋಪ್ಗೆ ಬಂದಾಯಿತು. ಸೊ ಇಲ್ಲಿ ಒಂದು ಸ್ವಲ್ಪ ಯಾವ ಕಡೆ ಹೋಗೋದು, ಇಲ್ಲಿ ಹೋಗೋದಾ ಅಲ್ಲಿ ಹೋಗೋದಾ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಕನ್ಫ್ಯೂಷನ್ ಇತ್ತು. ಎಕ್ಸೈಟ್ಮೆಂಟ್ ಬೇರೆ ಇತ್ತಲ್ಲ ಮೇಲ್ ಬಂದಿದ್ದು. ಸೊ ಇಲ್ಲಿ ಡಿಜಿಟಲ್ ಟೂರ್ ಗೈಡ್ ಅಂತಲೂ ಇತ್ತು. ನೀವು ಜಸ್ಟ್ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೀವು ಎಲ್ಲೆಲ್ಲಿ ಹೋಗ್ಬೋದು ಅಂತಲೂ ತೋರಿಸೋ ಥರ ಚೆನ್ನಾಗಿತ್ತು ಆ ಫೆಸಿಲಿಟಿ. ನಾವೇನು ಸ್ಕ್ಯಾನ್ ಮಾಡ್ಕೊಳ್ಳಿಲ್ಲ, ಬಟ್ ಹಾಗೆ ಕಂಟಿನ್ಯೂ ಮಾಡಿದ್ವಿ ನಾವು ಹೋಗೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ 5 to 10 ಪ್ಲೇಸಸ್ ಏನೋ ಇದೆ ಅಂತ ಓದಿದ್ವಿ ನಾವು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ನಾವು ಸ್ಟಾರ್ಟ್ ಮಾಡ್ತಿದ್ದಂಗೆ ನಮಗೆ ಎಂಟ್ರಿ ಆಗಿ ಸಿಕ್ಕಿದ್ದು 360 ಆ್ಯಂಗಲ್ ಪನೋರಮಿಕ್ ವ್ಯೂ ಆಫ್ ಟಾಪ್ ಆಫ್ ದ ಯುರೋಪ್. ಅಂದರೆ ಮೌಂಟೇನ್ಸು ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಮಾತ್ರ ಮ್ಯೂಸಿಕ್ ಹಾಕಿದ್ರು. ಆ ಮ್ಯೂಸಿಕ್ಗೆ ಅದೊಂಥರ ವೈಬ್ಸ್ ಕ್ರಿಯೇಟ್ ಮಾಡಿಕೊಡ್ತಾ ಇತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಬಂದಿದ್ದು ನಾವು ಐಸ್ ಪ್ಲಾಟ್ಯೂ, ಅಂದರೆ ಫುಲ್ ಇದನ್ನು ಐಸಿಂದಾನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಅಷ್ಟು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಲ್ಲ ಇಲ್ಲಿ, ಅಷ್ಟು ಹಾಗೆ ಇರಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ. ಆದರೆ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಐಸ್ ಸ್ಕಲ್ಪ್ಚರ್ಸು ಇತ್ತು, ಏನೇನೋ ಚಿಕ್ಕದಾಗಿ ಮಾಡಿದರು. ಅಲ್ಟಿಮೇಟ್ ಆಗಿತ್ತು ಇದು ಮಾತ್ರ. ಫ್ಲೋರ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಕವರ್ಡ್ ವಿತ್ ಐಸ್.
ಮತ್ತು ಸ್ವಲ್ಪ ಮುಂದೆ ಹೋದರೆ ಟಾಪ್ ಆಫ್ ದ ಯುರೋಪ್ ಅಂತಲೂ ಐಸಿಂದನೇ ಮಾಡಿದ್ದಾರೆ. ಅದು ಹಾಗೆ ಇರಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ, ಹೇಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೆಲ್ಲ ಪೋಸ್ಟರ್ಗಳೆಲ್ಲ ಹಾಕಿದ್ರು, ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಟನಲ್ ಕೊರ್ದಿರೋದಾಗಿರ್ಬೋದು, ಎಷ್ಟು ಕಷ್ಟಪಟ್ಟಿದ್ದಾರೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಂತ. ಒಂದು ಅದ್ಭುತ ಅಲ್ವಾ, ನಮಗೆ ಒಂದು ವ್ಯೂಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಕನ್ಸ್ಟ್ರಕ್ಟ್ ಮಾಡಿ ಎಷ್ಟು ಸಾಹಸನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಫುಲ್ ಸ್ಟಾರ್ಸಿಂದ ಕವರ್ ಆಗಿದೆ. ಇನ್ನೂ ಇದೆ ಅಂತ ಹೋದ್ವಿ, ಬಟ್ ಅಲ್ಲಿ ಆ್ಯಕ್ಚುಲಿ ಮಿನಿ ಗ್ಲೋಬ್ ಇಟ್ಟಿದ್ರು. ಮಿನಿ ಗ್ಲೋಬಲ್ಲಿ ಈ ಫುಲ್ ಟಾಪ್ ಆಫ್ ದ ಯುರೋಪ್ ಪ್ರಾಜೆಕ್ಟ್ ಹೇಗೆ ಮಾಡಿದ್ದೀವಿ, ಫುಲ್ ಎಲ್ಲ ಮಿನಿಯೇಚರಿಂದ ಮಾಡಿದ್ರು, ಎಲ್ಲ ಫುಲ್ ಪುಟ್ಟದಾಗಿ ಮಾಡಿದ್ರು, ಚೆನ್ನಾಗಿತ್ತು. ನಾವು ಟಾಪ್ ಆಫ್ ದ ಯುರೋಪ್ ಹೋಗಿದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ನಂದು 30th ಬರ್ತ್ಡೇ ಇತ್ತು. ನನಗೆ 30th ಬರ್ತ್ಡೇನ ಮೆಮೊರಬಲ್ ಆಗಿರಬೇಕು ಅಂತ ನಾನು ಲಕ್ಕನ ಹತ್ರ ಹೇಳಿದ್ದೆ. ಸೊ ಅದಕ್ಕೆ ಅವರು ನನಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ಇದನ್ನು ಬುಕ್ ಮಾಡಿದ್ರು. ಆಮೇಲೆ ಈ ಕಡೆ ಬಂದರೆ ಗ್ಲೇಜಿಯೋ ಪ್ಲಾಟ್ಯೂ ಹತ್ರ ಹೋದ್ವಿ. ಸಿಕ್ಕಾಪಟ್ಟೆ ಅಂದರೆ ವಿಂಡು, ಸ್ನೋ, ಫುಲ್ಲು ಎಲ್ಲ ಅದು ಜನ ಹೇಗೆ ಮೇಲೆ ಹೋಗಿ ಕೆಳಗೆ ಬರ್ತಿದ್ದಾರೋ ಗೊತ್ತಿಲ್ಲ. ನಮಗೆ ಆ್ಯಕ್ಚುಲಿ ಸ್ವಲ್ಪನೇ ಹೋಗೋಕ್ಕಾಗಿದ್ದು, ನಾವು ಅಷ್ಟೇ ಹೋಗಿ 2 ಪೋಸ್ಗೆ ಫೋಟೋ ತಗೊಂಡ್ವಿ, ವಾಪಸ್ ಬಂದ್ವಿ ಅಷ್ಟೇ. ಬಟ್ ಪೂರಾ ಅಂತೂ ನಮಗಂತೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಹತ್ರ ಸ್ಟ್ರೋಲರು ಇತ್ತು. ಸೊ ನಾವು ಥಿಂಕು ಮಾಡಲಿಲ್ಲ ಹೋಗೋದು, ವಾಪಸ್ ಬಂದ್ವಿ. ಇಷ್ಟೆಲ್ಲ ಅಡ್ಡಾಡಿದ್ಮೇಲೆ ಹಸುವಂತೂ ಆಗದೆ ಇರುತ್ತಾ ಹೇಳಿ ನೀವೇ. ನಮ್ಗೆ ಹಸುವಾದಾಗ ನಾವು ನೋಡಿದ್ದೇ ಬಾಲಿವುಡ್ ರೆಸ್ಟೋರೆಂಟ್, ಅದು ಇಷ್ಟು ಟಾಪ್ ಆಫ್ ದ ಯುರೋಪಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ನೋಡಿ ನಮಗೆ ಖುಷಿ. ನಾವು ಅಲ್ಲಿ ಆ್ಯಕ್ಚುಲಿ ಬಫೆ ಸಿಸ್ಟಮ್ ಇತ್ತು. ಸೊ ಪರ್ ಪರ್ಸನ್ 30 euros ಅಂತ ಅಂದರು. ಓಕೆ, ನಾವು ಎಷ್ಟು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಸುವಂತೂ ಆಗಿತ್ತು. ನಡೀರಿ ತಿನ್ನೋಣ ಅಂತ ಹೇಳಿ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ನಮಗೆ ಒಂದು ಸ್ವಲ್ಪ ಪ್ಲೇಸಸ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಸ್ನೋ ಇತ್ತು. ಅದಕ್ಕೆ ಒಂದೊಂದು ಪ್ಲೇಸಸ್ ಕ್ಲೋಸ್ ಮಾಡಿದರು. ಇನ್ನೇನು ಮತ್ತೆ ರಿಟರ್ನ್ ಇಷ್ಟೆಲ್ಲ ನೋಡಿದ್ಮೇಲೆ ಅಷ್ಟೇ ಆಯ್ತಲ್ಲ, ಮತ್ತೆ ವಾಪಸ್ ಹೋಗೋದು. ಸೊ ಅಲ್ಲಿಂದ ಮತ್ತೆ ನಾವು ಐಗರ್ ತೊಗೊಳ್ಳಿಲ್ಲ. ಸೊ ಟ್ರೈನಲ್ಲಿ ಕ್ಲೈನೆಶೈಡಿಂಗ್ ಬಂದು ಇಳ್ಕೊಂಡ್ವಿ. ಕ್ಲೈನೆಶೈಡಿಂಗಿಂದ ಲೌಟನ್ ಬ್ರೂನನ್ನಿಂದ ಡೈರೆಕ್ಟ್ ಇಂಟರ್ಲಾಕನ್ ಓಸ್ಟ್ಗೆ ಮತ್ತೆ ವಾಪಸ್. ಲೌಟರ್ ಬ್ರೂನನ್ನಿಂದ ಹೋಗಬೇಕಾದ್ರೆ ವ್ಯೂ ಮಾತ್ರ ಹೇಗಿತ್ತು ಅಂದರೆ ಸ್ವರ್ಗನೇ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸು. ಇಲ್ಲೆಲ್ಲ ನೋಡ್ಬೋದು ನೀವು, ತುಂಬ ಜನ ಸ್ಕೀಯಿಂಗ್ ಬರ್ತಾರೆ ಆ್ಯಕ್ಚುಲಿ. ಒಬ್ಬೊಬ್ರದ್ದು ಹಾಬಿ ಇರುತ್ತಲ್ಲ ಇಲ್ಲಿ ಅವ್ರದ್ದು ಸ್ಕೀಯಿಂಗ್ ಮಾಡೋದು. ಸೊ ಸಿಕ್ಕಾಪಟ್ಟೆ ಜನ ಇದ್ದರು ಸ್ಕೀಯಿಂಗ್ ಮಾಡೋರು. ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಟಾಪ್ ಆಫ್ ದ ಯುರೋಪ್ಗೆ ಯೂಶಲಿ ಎಲ್ಲರೂ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರ್ತಾರಷ್ಟೇ, ಯಾಕಂದರೆ ಇಲ್ಲಿ ಟಿಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಕಪಲ್ಸ್ಗೆ 500 euros ಅಂದರೆ ಆಲ್ಮೋಸ್ಟ್ ನಮ್ಮ INR ಅಲ್ಲಿ 50,000 ಆಗುತ್ತೆ ಕಪಲ್ಸ್ಗೆ. ಸೊ ಅದಕ್ಕೆ ಹೇಳಿದ್ದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಅಂತ. ಅಲ್ಲಿ ನೋಡ್ತಿರೋದು ನೀವು ಹಾರ್ಡರ್ಟುನ್ ಅಂತ ಇಂಟರ್ಲಾಕನ್ ಲೋಕಲ್ ಮೌಂಟೇನ್ ಅದು. ಅಲ್ಲಿ ಹೋದರೆ ಪನೋರಮಿಕ್ ವ್ಯೂ ಆಫ್ ಫುಲ್ ಹೋಲ್ ಟೌನು, ಲೇಕ್ಸು ಮತ್ತು ಸರೌಂಡಿಂಗ್ ಪೀಕ್ಸು ಇನ್ಕ್ಲೂಡಿಂಗ್ ಐಗರು ಕಾಣಿಸುತ್ತೆ ಆ್ಯಂಡ್ ಯೂಂಗ್ಫ್ರಾನು ಕಾಣಿಸುತ್ತೆ, ಅಂದರೆ ಟಾಪ್ ಆಫ್ ದ ಯುರೋಪ್ನು ಸಹ ಕಾಣಿಸುತ್ತೆ.
ನಮಗೆ ಇನ್ನೊಂದು ಇಂಟರ್ಲಾಕನ್ ಹೋಸ್ಟಲ್ಲಿ ಇಂಡಿಯನ್ ಫ್ಲಾಗ್ ನೋಡಿ ತುಂಬಾನೇ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ 3:00ಗೆ 3:00 ಅಲ್ಲ 11:00ಗೆ ನಮಗೆ ಚೆಕ್ಔಟ್ ಇತ್ತು. ಸೊ 11:00 ಚೆಕ್ಔಟ್ ಆದಮೇಲೆ ನಮಗೆ 6:00 ಟ್ರೈನ್ ಇದ್ದಿದ್ದು. ಸೊ ಏನು ಮಾಡೋದು ಅಂತ ನೋಡಬೇಕಾದ್ರೆ ಇನ್ನೊಂದು ಕಡೆ ವ್ಯೂ ಇತ್ತು, ಲೇಕು, ಜ್ಯೂರಿಕ್ ಲೇಕ್ ಡೇ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಎಲ್ಲ ಫುಲ್ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಗ್ರೌಂಡ್ ಮಾತ್ರ. ಎಲ್ಲರೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಅದಾದಮೇಲೆ ನಾವು ಹಾಗೆ ಸುಮ್ಮನೆ ಚೆಕ್ ಮಾಡ್ತಾ ಇರಬೇಕಾದ್ರೆ ಚೈನಾ ಗಾರ್ಡನ್ ಅಂತ ನೋಡಿದ್ವಿ. ಚೈನೀಸ್ ಟೆಂಪಲ್ ಅಂತಲೂ ಕರೀತಾರಂತೆ ಅದನ್ನು. ಸೊ ಅಲ್ಲಿ ಹೋಗಿ ನೋಡಿದ್ವಿ. ಅದು ಚೆನ್ನಾಗಿತ್ತು ಚೈನೀಸ್ ಟೆಂಪಲ್. ನಮಗೆ ಚೈನೀಸ್ ಟೆಂಪಲ್ ನೋಡಿದ್ಮೇಲೆ ನಮಗೇನು ಬರುತ್ತೆ ತಲೆಯಲ್ಲಿ, ಇಂಡಿಯನ್ ಟೆಂಪಲ್ ಇರ್ಬೋದಾ ಅಂತ ಚೆಕ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವಿದ್ದಿದ್ದು ಸ್ಟೇಯಿಂದ ಸ್ವಲ್ಪ ದೂರದಲ್ಲೇ 5 to 10 ಮಿನಿಟ್ಸ್ ಇಂಡಿಯನ್ ಟೆಂಪಲ್ ಕೂಡ ಇತ್ತು. ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ. ಸೊ ಯಾಕೆ ಹೇಳಿ ಮಿಸ್ ಮಾಡ್ಕೊಂಡಿರೋದು, ಮತ್ತೆ ನೆಕ್ಸ್ಟ್ ಟೈಮ್ ಬರಲಿ ಇವರು ಅಂತ ಮಿಸ್ ಆಗೋಯ್ತದು. ಪರವಾಗಿಲ್ಲ, ಆದರೂ ಚೆನ್ನಾಗಿತ್ತು. ಈ ಚೈನೀಸ್ ಟೆಂಪಲ್, ಚೈನೀಸ್ ಗಾರ್ಡನ್ ಎರಡೂ ಹೇಳ್ತಾರೆ, ಚೆನ್ನಾಗಿತ್ತು. ಅದಾದಮೇಲೆ ನಮಗೆ 6ಗೆ ವಾಪಸ್ ಲೈಪ್ಜಿಗೆ ಟ್ರೈನ್ ಇತ್ತು, ಡೈರೆಕ್ಟ್ ಟ್ರೈನ್ ಇತ್ತು. ಸೊ ಅಗೈನ್ ಮತ್ತೆ ಹೋಗೋದು, ಮತ್ತೆ ಯಾವಾಗ ಬರ್ತೀವೋ ಸ್ವಿಟ್ಜರ್ಲ್ಯಾಂಡ್ಗೆ ಅಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು. ಬಟ್ ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೂ ಒಂದ್ಸಲ ಸ್ವಿಟ್ಜರ್ಲ್ಯಾಂಡ್ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್? ಹೌದು, ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಎವ್ರಿ ಇಂಡಿಯನ್ ಪರ್ಸನ್ ಡ್ರೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಗೊತ್ತಿರ್ಬೋದು, DDLGನೂ ಇಲ್ಲೇ ಶೂಟ್ ಆಗಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೈನಲಿ ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.